ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಲ್ವಾ? ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಒಬ್ಬರು ಕೇಳಿದ್ರು ನಿಮ್ಮ ಅತ್ತೆ ಗಾರ್ಡನ್ ವ್ಲಾಗ್ ಮಾಡಿ ಅಂತ. ಸೊ ಹಾಗಾಗಿ ಅವರಿಗೋಸ್ಕರ ಈ ವ್ಲಾಗ್ ಅಂತಲೇ ಹೇಳ್ಬೋದು. ಗಾರ್ಡನಲ್ಲಿ ಅಷ್ಟೊಂದು ಹೂಗಳು ಆಗಲಿಲ್ಲ ಈ ಸರ್ತಿ. ಯಾಕೆಂದರೆ ಮಳೆ ಜಾಸ್ತಿ ಇರೋದ್ರಿಂದ ಗಿಡಗಳು ಕೊಳೆತು ಹೋಗಿರೋದೇ ಜಾಸ್ತಿ ಆಗಿದೆ. ಹಾಗಾಗಿ ಅಷ್ಟೊಂದು ಹೂ ಬಿಟ್ಕೊಂಡಿರಲಿಲ್ಲ. ಬಿಟ್ಟಿರುವಂಥ ಹೂಗಳನ್ನೇ ತೋರಿಸೋಣ ಅಂಥೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆಯಿಂದನೇ. ಇದು ನಿಮಗೆ ಸಣ್ಣ ಸಣ್ಣದು ಸಸಿ ಇರಬೇಕಾದ್ರೆ ತೋರಿಸಿದ್ದೆ, ಪುಟ್ಟ ಪುಟ್ಟದಾಗಿರ್ಬೇಕಾದ್ರೆ ಯಾವ ರೀತಿ ಆಗಿತ್ತು ಅಂತ. ಇದು ಹೂವಾಗಿದೆ, ಅದರದ್ದು ಕೂಡ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಬೇರೆ ಗಿಡನೂ ಅಷ್ಟೇ, ಅಷ್ಟೊಂದು ಅದ್ಭುತವಾಗಿರುವಂಥ ಹೂವು ಯಾವುದೂ ಈ ಸತಿ ಆಗಲಿಲ್ಲ. ತುಂಬ ಗಿಡಗಳನ್ನ ಮಾಡಿದ್ರು ನಿಜ, ಆದರೆ ನೀರು ಜಾಸ್ತಿ ಆಗಿ ಆಮೇಲೆ ಕೆಲವೊಂದು ಹುಳಗಳು ಬಿದ್ದು ಹಾಳಾಗಿಬಿಟ್ಟಿದೆ ಗಿಡಗಳೆಲ್ಲ. ಪುಟ್ಟದಾಗಿರೋ ಹೂಗಳೇ ಆಗಿತ್ತು. ಹೂವು ಕೂಡ ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಇದ್ದಷ್ಟು ಗಿಡದಲ್ಲೂ. ಕೆಲವೊಂದು ಹೂವು ಅಷ್ಟೇ ಆಗಿತ್ತು, ಆದರೆ ಚೆನ್ನಾಗಿತ್ತು ಕಲರ್ ಎಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೂ ಜಾಸ್ತಿ ಸಪೋರ್ಟ್ ನಿಮ್ಮ ಕಡೆಯಿಂದ ಕೇಳ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗೆ ಕೆಲವೊಂದು ಗಾರ್ಡನಲ್ಲಿ ಈ ಥರ ಶೋ ಗಿಡಗಳನ್ನು ನೆಟ್ಟಿದ್ವಿ. ಅದರಲ್ಲೂ ಕೂಡ ಪುಟ್ಟದಾಗಿರೋ ಹೂವುಗಳನ್ನ ಬಿಟ್ಟಿದೆ. ಆ ಹೂಗಳು ದೇವರಿಗೆಲ್ಲ ಯೂಸ್ ಆಗೋದಿಲ್ಲ, ದೇವರಿಗೆಲ್ಲ ಮುಡಿಸ್ಲಿಕ್ಕೆ ಏರಿಸಲಿಕ್ಕೆ ಬಳಸೋದಿಲ್ಲ. ಸುಮ್ಮನೆ ಗಿಡಗಳು ಚೆಂದಕ್ಕಷ್ಟೇ ಬಿಟ್ಟಿರ್ತೀವಿ. ಇನ್ನು ಅಂತ ಹೇಳಿದೆ ಅಲ್ವಾ, ಸೋಣೆ ಗಿಡ, ಅದು ಕೂಡ ಇದರಲ್ಲಿ 2 ಜಾತಿನೂ ಹೂ ಕಾಣಿಸ್ತಾ ಇದೆ ಸದ್ಯದಲ್ಲಿ. ಈಗ ಪಿಂಕ್ ಮತ್ತು ಲೈಟ್ ಪಿಂಕು, ಸ್ವಲ್ಪ ಲೈಟ್ ಆರೆಂಜ್ ಕಲರು, ಈ ಥರದ್ದೆಲ್ಲ ಫ್ಲವರ್ ಇದರಲ್ಲಿ ಬಿಟ್ಟಿದೆ ಹೂವು. ತುಂಬ ಹೂ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತದೆ, ಆದರೆ ಇದು ಲೈಟಾಗಿ ಹೂ ಬಿಟ್ಕೊಂಡಿದೆ ನೋಡಿ, ಈ ಥರ ಕಾಣಿಸ್ತಾ ಉಂಟು. ಈ ಟೈಮಲ್ಲಿ ನಮ್ಮ ಮನೇಲಿ ಮುತ್ತು ಮಲ್ಲಿಗೆ ಜಾಸ್ತಿನೇ ಬಿಟ್ಕೊಂಡಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮುತ್ತು ಮಲ್ಲಿಗೆ ಅಂದರೆ ನಾವು ಸ್ವಲ್ಪ ಕೊಯ್ತೀವಿ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಆಗಿತ್ತು. ಹಾಗೆ ನಾವು ಮೊನ್ನೆ ಊರಿಗೆ ಹೋಗಿದ್ವಲ್ಲ, ನಮ್ಮ ಕಾರು ಕೂಡ ತುಂಬಾ ರಾಡಿ ಆಗಿಬಿಟ್ಟಿತ್ತು. ಫುಲ್ಲು ಮಣ್ಣಿಂದ ತುಂಬೋಗಿತ್ತು ಅಂತಲೇ ಹೇಳ್ಬೋದು, ಅಷ್ಟು ರಾಡಿ ಆಗಿದೆ ನೋಡಿ. ಈ ನಮ್ಮ ಮನೆಯವರು ಎಷ್ಟು ಸೋಂಬೇರಿ ಅಂದರೆ, ಗಾಡಿ ತೊಳೆಯೋದಾಗತ್ತೆ ಅಂಥೇಳಿ ಮಳೆ ಬಂದರೆ ತೊಳ್ಕೊಂಡು ಹೋಗುತ್ತೆ ಅಂಥೇಳಿ ಈ ಥರ ಹೊರಗಡೆ ನಿಲ್ಲಿಸಿದ್ದಾರೆ. ಆದರೆ ಅವ್ರಿಗೆ ಇವತ್ತು ಮಳೆನೇ ಬರಲಿಲ್ಲ. ಆಮೇಲೆ ಅವರೇ ವಾಶ್ ಮಾಡಿದ್ರು ಕಾರ್. ನಾನು ತೊಗೊಂಡು ಹೋಗಿ ಇವತ್ತು ನಾನು ಗಾಡಿ ಹೊರಗಡೆ ಇಟ್ಟಿದ್ದೆ, ಮಳೆನೇ ಬರಲಿಲ್ಲ ಅಂಥೇಳಿ ಅವರೇ ವಾಶ್ ಮಾಡಿಕೊಂಡ್ರು. ಅಷ್ಟು ಸೋಂಬೇರಿ ನನ್ನ ಗಂಡ ಅಂತಲೇ ಹೇಳ್ಬೋದು. ಆಮೇಲೆ ನಿಮಗೆ ನಾನು ಲಾಸ್ಟ್ ವಿಡಿಯೋಲಿ ತೋರಿಸಿದ್ದೆ, ನಾನು ಕೆಲವೊಂದು ಕ್ರಾಫ್ಟ್ ಮಾಡಲಿಕ್ಕೆ ಒಂದು ಇದು ಎಂತ ಅಂದರೆ ಗನ್ ತಂದಿದ್ದೆ ಅಂತ, ಗ್ಲೂ ಗನ್ ತಂದಿದ್ದೆ ಅಂತ. ಅದನ್ನು ಯೂಸ್ ಮಾಡೋಣ ಅಂಥೇಳಿ ಇವತ್ತು ಓಪನ್ ಮಾಡಿದೆ. ಒಂದು ಆರತಿ ಪ್ಲೇಟ್ನ ರೆಡಿ ಮಾಡೋಣ ಅಂಥೇಳಿ ಓಪನ್ ಮಾಡಿದೆ. ಸೊ ಹೆಂಗೆ ಯೂಸ್ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರುವಂಥದ್ದು. ನನ್ನಂತರ ಕೆಲವಷ್ಟು ಜನ ಇರ್ತಾರೆ ಫಸ್ಟ್ ಟೈಮ್ ಯೂಸ್ ಮಾಡೋವಂಥರಿಗೆಲ್ಲ ಇದು ಹೆಲ್ಪ್ ಆಗ್ಬೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಈ ಥರ ಗ್ಲೂಗನ್ನಿಗೆ ಈ ಕ್ಯೂಬ್ಗಳನ್ನ ಕೊಡ್ತಾರಲ್ವ, ಸೊ ಅದು ಹಿಂದ್ಗಡೆಯಿಂದ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಅದು ಹಾಗೆ ಮುಂದಕ್ಕೆ ಹೋಗುತ್ತೆ, ಅದಕ್ಕೆ ಎಷ್ಟು ಸೇರುತ್ತೋ ಅಷ್ಟು ಒಳಗಡೆ ಹೋಗುತ್ತೆ. ಅದಾದಮೇಲೆ ಸ್ವಿಚ್ ಹಾಕಬೇಕು. ಅದಕ್ಕೆ ಸ್ವಿಚ್ ಬೋರ್ಡಲ್ಲಿ ಈ ಥರ ಸ್ವಿಚ್ ಹಾಕಿ, ಆ ಗನ್ಗೂ ಕೂಡ ಒಂದು ಬಟನ್ ಕೊಟ್ಟಿರ್ತಾರೆ, ಆಫ್ ಆನು. ಆ ಬಟನ್ ಆನ್ ಮಾಡಬೇಕಾಗತ್ತೆ. ಆನ್ ಮಾಡಿದಾಗ ಒಂದು ಲೈಟ್ ಬರುತ್ತೆ, ರೆಡ್ ಕಲರ್ ಲೈಟ್ ಬರುತ್ತೆ. ಸೊ ಅದು ಕ್ರಮೇಣ ಮೆಲ್ಟ್ ಆದಂಗೆ ಬಿಸಿ ಆಗುತ್ತೆ. ಬಿಸಿ ಆದಂಗೆ ಸ್ವಲ್ಪ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದವಾಗ ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋವಂಥದ್ದು. ನಾವು ಫಸ್ಟು ಈ ಥರ ಪೇಪರಲ್ಲಿ ಯೂಸ್ ಮಾಡ್ಕೊಂಡು ನೋಡಿದೆ ಹೆಂಗೆ ಬರುತ್ತೆ, ಇದರಲ್ಲಿ ನಾನು ಟ್ರೈ ಮಾಡ್ಬೋದಾ ಏನು ಅಂತ. ಇನ್ನೊಂದು ಇರಲಿ ಅಂತೇಳಿ ನಾನು ಎಕ್ಸ್ಟ್ರಾ ಇನ್ನೊಂದು ಗಮ್ ಕೂಡ ತೊಗೊಂಡಿದ್ದೆ. ಯಾಕಂದರೆ ಇದು ನಂಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಲಿಲ್ಲ ಅಂದರೆ ಆಮೇಲೆ ಸುಮ್ಮನೆ ಮಾಡ್ದೇ ಇರಬೇಕಾಗುತ್ತಲ್ವ. ಹಾಗಾಗಿ ಎಕ್ಸ್ಟ್ರಾ ಕೂಡ ಬೇರೆ ತೊಗೊಂಡಿದ್ದೆ ಗಮ್ಮ. ನೋಡೋಣ ಅಂಥೇಳಿ ಇದನ್ನು ಟ್ರೈ ಮಾಡಿದೆ. ಅದನ್ನು ಸ್ವಲ್ಪ ಅವರು ಶಾಪರು ಕೂಡ ಹೇಳಿದರು, ಹೀಟ್ ಆಗುತ್ತೆ, ಇದು ಹೀಟ್ ಆದ ತಕ್ಷಣ ಮೆಲ್ಟ್ ಆಗುತ್ತೆ ಅಂತ. ನಾನು ಕ್ಯೂಬೆಲ್ಲ ಮುಟ್ಟಿ ನೋಡ್ತಾ ಇದ್ದೆ, ಕ್ಯೂಬೆಲ್ಲ ಹೀಟ್ ಆಗುತ್ತಾ ಅಂತ. ಕ್ಯೂಬನ್ನು ಹೀಟ್ ಆಗೋದಿಲ್ಲ, ಸ್ವಲ್ಪ ಗನ್ ಹೀಟ್ ಆಗುತ್ತೆ ಅಷ್ಟೇ. ಹೀಟ್ ಆಗಿದ ತಕ್ಷಣ ತೋರಿಸ್ತೀನಿ ನಿಮಗೆ. ಇದರ ಗಮ್ ಹೊರಗಡೆ ಬರುತ್ತೆ ಜೆಲ್ ಥರ. ಆವಾಗ ಅದನ್ನು ಯೂಸ್ ಮಾಡ್ಕೋಬೇಕು. ಅದ್ರ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಈಗ ನಾವು ಫೆವಿಕಲ್ ಥರ ಎಲ್ಲ ಆಗೋದಿಲ್ಲ. ಈಗ ಜಸ್ಟ್ ನಾವು ಇದನ್ನ ಹೊರಗಡೆ ಹಾಕಿದ್ವಿ ಅಂದ ತಕ್ಷಣವೇ ಅದಕ್ಕೆ ಏನು ಬಳಸಬೇಕೋ ಅದನ್ನು ಅಟ್ಯಾಚ್ ಮಾಡಿಬಿಡ್ಬೇಕು ಅವಾಗಲೇ ಕ್ವಿಕ್ಕಾಗಿ, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಆರತಿ ಪ್ಲೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಟೀಲ್ ಬಟ್ಲ ತೊಗೊಂಡಿದ್ದೀನಿ. ಸ್ಟೀಲ್ ಬಾಟ್ಲ್ ತೊಗೊಂಡು ಒಂದು ಕಲರ್ ಪೇಪರ್ ತೋರಿಸಿದೆ ಅಲ್ವ ನಿಮಗೆ, ಆ ಕಲರ್ ಪೇಪರ್ನ ಪ್ಲೇಟಿಗೆ ಎಷ್ಟು ಬೇಕೋ ಆ ಅಳತೆ ಮಾಡಿ ಕಟ್ ಮಾಡಿ ತೊಗೊಂಡೆ. ಇದಕ್ಕೆ ನಾನು ಗಮ್ ಹಾಕಿ
ಫುಲ್ಲು ಬಟ್ಲು ಕವರ್ ಆಗೋ ಥರ ಗಮ್ ಹಾಕಿ ಫಿಕ್ಸ್ ಮಾಡ್ತೀನಿ. ನೋಡ್ಬೋದು ನಂಗಂದರೆ ಫುಲ್ ಪ್ಲೇಟ್ ಕವರ್ ಆಗಬೇಕು ಆ ಥರ, ಮಧ್ಯದಲ್ಲಿ ಮಾತ್ರ ಅಲ್ಲ, ಬಟ್ಲು ಏನೂ ಕಾಣಿಸ್ಬಾರ್ದು ಸ್ಟೀಲ್ ಥರ, ಆ ಥರ ಕವರ್ ಮಾಡ್ಕೋಬೇಕಿತ್ತು. ಹಾಗಾಗಿ ಗಮ್ ಹಾಕಿ ಅಂಟಿಸೋಣ ಅಂತ ಗಮ್ ಹಾಕ್ತಾಯಿದ್ದೀನಿ. ಒಂದು ಸತಿ ಫೇಲ್ ಆಯಿತು. ಗಮ್ ಹಾಕಿದ ತಕ್ಷಣ ನನಗೆ ಪ್ಲ್ಯಾನಿಂಗ್ ಬರಲಿಲ್ಲ. ಈ ಥರ ಲೈನ್ ಹಾಕ್ತಾ ಬಂದೆ, ಆಮೇಲೆ ಹಾಕಿದ್ದೆ ಹಿಂದ್ಗಡೆ ಫುಲ್ ಡ್ರೈ ಆಗ್ತಾ ಬಂತು. ಫುಲ್ ಅಂಟ್ಲೇ ಇಲ್ಲ ಪೇಪರು, ಸುಮ್ಮನೆ ವೇಸ್ಟ್ ಆಯಿತು ಆವಾಗ. ನೆಕ್ಸ್ಟ್ ಆಮೇಲೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದೆ, ಕರೆಕ್ಟಾಗಿ ಬಂತು. ನೋಡಿ ಪ್ಲೇಟ್ ಈ ಥರ ಕವರ್ ಮಾಡಿದ ಮೇಲೆ ನಾನು ಗೋಲ್ಡ್ ಕಲರ್ ಲೇಸು, ಸ್ಟೋನು ಇದೆಲ್ಲ ತೋರಿಸಿದ್ದಲ್ವ, ಅದನ್ನೆಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬೇಕು ನನಗೆ ಡಿಸೈನ್, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಆಗಿ ತೋರಿಸ್ತಿಲ್ಲ. ನಿಮ್ಗೆ ಈ ಥರ ಡೀಟೇಲ್ಸ್ ಆಗಿ ಈ ಥರ ಪ್ಲೇಟ್ಸ್ಗಳು ಮಾಡೋದು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ನಾನು ವ್ಲಾಗ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಏನು ತೋರಿಸಿಲ್ಲ, ಯಾಕೆಂದರೆ ಎಲ್ಲದು ಆರ್ಟಿಫಿಷಿಯಲ್ ಸಿಗುತ್ತೆ ನಾವು ಶಾಪ್ಗಳಲ್ಲಿ, ಅದನ್ನ ತಂದ್ಕೊಂಡು ಮನೆಯಲ್ಲಿ ಆರಾಮಾಗಿ ಟೈಮ್ ಇದ್ದವಾಗ ಮಾಡ್ಕೋಬೋದು. ಹಾಗೆ ನಾನು ಇದು ಚೈನ್ ಬಾಲ್ ಇತ್ತಲ್ವ ಲೇಸು, ಆ ಲೇಸಿನ ಅಂಚಿಗೆ ಹಾಕ್ತಾಯಿದ್ದೀನಿ. ಅಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋ ಸಲುವಾಗಿ ಇದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಕೂಡ, ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ನಮ್ಗೆ ರಿಯಲಾಗಿ ನೋಡಿದಾಗ ತುಂಬ ಅದ್ಭುತವಾಗಿ ಆರತಿ ಪ್ಲೇಟು ತುಂಬ ಚೆನ್ನಾಗಿ ಬಂದಿದೆ. ಇದು ಹಬ್ಬದ ದಿನ ಯೂಸ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ. ಲಾಸ್ಟಲ್ಲಿ ನಾನು ಸ್ಟೋನ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ ಮೇಲೆ ತೋರಿಸ್ತೀನಿ. ಸ್ಟೋನೆಲ್ಲ ಹಾಕಿದ್ದನ್ನು ಇನ್ನೂ ವಿಡಿಯೋ ಕ್ಲಿಪ್ನ ತೊಗೊಂಡಿಲ್ಲ. ಸೊ ಎಲ್ಲ ರೆಡಿ ಆಗಿದ್ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಬಂದಿದೆ. ಇದಕ್ಕೆ ಈಗ ನಾನು ದೀಪ ಮತ್ತು ಅರಿಶಿನ ಕುಂಕುಮ ಹಾಕುವಂಥ ಬಟ್ಟೆಲ್ಲ ಅಂಟಿಸ್ಬೇಕು, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಿಮ್ಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ನಾನು 2 ಹಾರಗಳನ್ನ ತೊಗೊಂಡಿದ್ದೆ ಬಾಗಿಲಿಗೆ ಹಾಕಲಿಕ್ಕೆ ಅಂತ. ಸೊ ನೋಡಿ ಇದೇನೆ ಒಂದು ನಮ್ಮ ಮನೆ ದೇವ್ರ ಮನೆ ಬಾಗಿಲಿಗೆ ಹಾಕಿದ್ವಿ, ಈ ಥರ ಗ್ರೀನ್ ಮತ್ತು ರೆಡ್ ಕಲರ್ ಇರುವಂಥದ್ದು, ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ನೊಂದು ಪಿಂಕು ಹೊರಗಡೆ ಹಾಕಿದಂತೂ ತುಂಬಾ ಚೆನ್ನಾಗಿತ್ತು, ರೋಸ್ ಥರ ಅನ್ನಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಿಮ್ಗೆ ಹಿಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಬ್ಬದ ತಯಾರಿ ನಡೀತಾ ಇದೆ. ಸೊ ಎಲ್ಲ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೇನು ಬಂದೇ ಬಿಡ್ತು ಗೌರಿ ಗಣೇಶ ಹಬ್ಬ. ಹಾಗಾಗಿ ನೆಕ್ಸ್ಟ್ ಡೇ ಅಂದರೆ ಗೌರಿ ಗಣೇಶ. ನಿಮ್ಗೆ ಒಂದು ದಿವಸ ಮುಂಚಿತವಾಗಿ ಹಬ್ಬದ ದಿನ ಲಾಗ್ ಬರುತ್ತೆ, ಹಬ್ಬದ್ದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಮ್ಮ ಮನೆಯವರಿಗೆ ಮೀಶೋದಲ್ಲಿ ಒಂದು ಸ್ಲಿಪ್ಪರ್ ಆರ್ಡರ್ ಮಾಡಿದ್ವಿ, ಇಂಡೋರ್ ಹಾಕೋಂಥದ್ದು. ತುಂಬ ಚೆನ್ನಾಗಿ ಬಂದಿದ್ದು. 260 ಏನೋ ಕೊಟ್ಟಿದ್ದೆ ಅನಿಸುತ್ತೆ. ಸ್ಮೂತಾಗಿರುವಂಥದ್ದು, ಅವ್ರಿಗೆ ಒಳಗಡೆ ಹಾಕಲಿಕ್ಕೆ, ಅಂದರೆ ಕಾಲು ಪೇನ್ ಬರುತ್ತೆ, ಹಿಮ್ಮಡಿ ನೋವು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕೋಣ, ಈ ಥರ ಸ್ಮೂತಾಗಿರುವಂಥ ತರಿಸಿ ಚೆನ್ನಾಗಿರುತ್ತೆ ಅಂತ ತರಿಸಿದ್ವಿ, ಚೆನ್ನಾಗಿತ್ತು. ಆಮೇಲೆ ಹಬ್ಬಕ್ಕೆ ಬೇಕಾಗಿರುವಂತಹ ಕಜ್ಜಾಯಗಳು ಕೂಡ ಬಂದಿತ್ತು, ನಾವೆಲ್ಲ ಆರ್ಡ್ರ್ ಕೊಟ್ಟಿದ್ವಿ. ಸೊ ಅವರು ಕೂಡ ನಮ್ಮ ಮನೆಗೆ ತಂದು ಮುಟ್ಸಿದ್ದಾರೆ. ಚಕ್ಲಿ, ಕರ್ಜಿಕಾಯಿ, ಆಮೇಲೆ ಅತ್ರಾಸ, ವಡೆ ಈ ಥರದ್ದೆಲ್ಲ ಮಾಡಿ ತಂದು ಕೊಟ್ಟಿದ್ರು. ಆಮೇಲೆ ತುಪ್ಪ ಈ ಥರದ್ದೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಬ್ಬದ ದಿವಸ ಯಾವುದೇ ರೀತಿ ಹೊರಗಡೆ ಹೋಗೋ ಕೆಲಸ ಇರೋದಿಲ್ಲ ಅನ್ನೋ ಸಲುವಾಗಿ. ಅದಾಗಿದ್ಮೇಲೆ ನೋಡಿ ನಾನು ಕರ್ಜಿಕಾಯಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬಾಕ್ಸಲ್ಲಿ ತಂದು ಕೊಟ್ಟಿದ್ರು. ಈ ಥರ ಬಾಕ್ಸಲ್ಲಿ ಇಟ್ಟರೆ ಹಾಳಾಗಿಬಿಡುತ್ತಲ್ವ. ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಬಾಕ್ಸಿಂದ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕಿ ಇಟ್ಕೊಳ್ತಾ ಇದ್ವಿ. ಅಂದರೆ ಗಾಳಿ ಹೋದರೆ ಮೆತ್ತಗಾಗ್ಬಿಡುತ್ತಲ್ವ, ಟೇಸ್ಟ್ ಇರೋದಿಲ್ಲ. ಹಾಗಾಗಿ ತಿನ್ನೋಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಅಂಥೇಳಿ ಈ ಥರ ಸ್ಟೀಲ್ ಡಬ್ಬದಲ್ಲಿ ಹಾಕ್ತಾಯಿದ್ವಿ. ಸೊ ಸ್ನೇಹಿತರೆ, ಇವತ್ತಿನ ಲಾಗ್ ಇಷ್ಟೇ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ಲಾಗ್ ನೆಕ್ಸ್ಟ್ ಬರುತ್ತೆ. ಇದು ನಿಮಗೆ ಹಬ್ಬದ ದಿವಸ ಈ ಲಾಗ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.